ಜೀವ ಜೀವ ನಮ್ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಕೋವಿಡ್ ಸಂಕಷ್ಟದಲ್ಲಿ ಸೋಂಕಿತರ ಕೈ ಹಿಡಿದ ಮಾಂಜರಿಯ ಶಾಲೆಯ ಆಸ್ಪತ್ರೆ. ಮಹಾಮಾರಿ ಕೊರೋನಾ ಬೆಂಬಿಡದೆ ಅನೇಕ ಸಾವು ನೋವುಗಳನ್ನು ಉಂಟು ಮಾಡಿದೆ. ಅದೆಷ್ಟೋ ಕುಟುಂಬಗಳು ಈ ಕೊರೋನಾದಿಂದಾಗಿ ಬೀದಿ ಪಾಲಾಗಿವೆ. ಆದ್ರೆ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಸೋಂಕಿತರ ಪಾಲಿಗೆ ಆಸರೆಯಾಗಿ ನಿಂತವರೇ ಮಾಂಜರಿಯ ಶಾಲಿನಿ ಕ್ಲಿನಿಕ್ನ ವೈದ್ಯರು. ಹೌದು, ಚಿಕ್ಕೋಡಿ ತಾಲೂಕಿನ ಮಾಂಜರಿ ಈ ಶಾಲಿನಿ ಕ್ಲಿನಿಕ್ ವೈದ್ಯರಾದ ಡಾಕ್ಟರ್ ಜೆ.ಬಿ. ಮಾನೆ ಮತ್ತು ಎಫ್.ಜಿ. ಮಾನೆ ದಂಪತಿಗಳಿಬ್ಬರು ಹಗಲಿರುಳು ಸೋಂಕಿತರನ್ನ ಗುಣಮುಖರಾಗಿಸುವಲ್ಲಿ ಅವರ ಪ್ರಯತ್ನ ಅವಿರತವಾಗಿತ್ತು. ಕೊರೋನಾ ರೋಗಿಗಳಿಗೆ ತಮ್ಮ ಆಯುರ್ವೇದ ಪದ್ಧತಿಯಲ್ಲೇ ಚಿಕಿತ್ಸೆ ನೀಡಿ ಅನೇಕ ರೋಗಿಗಳನ್ನ ಗುಣಮುಖರನ್ನಾಗಿಸಿದ್ದಾರೆ. ಈವರೆಗೂ ಈ ವೈದ್ಯರಿಂದ ಒಬ್ಬ ರೋಗಿಯೂ ಸಾವನ್ನಪ್ಪಿಲ್ಲ ಎಂಬುದು ಖುಷಿಯ ಸಂಗತಿಯಾಗಿದೆ. ಎಂಬ ಕಥೆಯ ಒಪ್ಪಲಿ ಹೇಗೆ ಬಂದ ಕೂಡಲೇ. ಇನ್ನೋರ್ವ ವೈದ್ಯೆ ಡಾಕ್ಟರ್ ಸೀಮಾ ಜೆ. ಮಾನೆ ಮಾತನಾಡಿ, ನಾವು ಕಳೆದ 15 ವರ್ಷಗಳಿಂದ ಅನೇಕ ರೀತಿಯ ರೋಗಿಗಳಿಗೆ ಉಪಚಾರ ನೀಡುತ್ತಾ ಬಂದಿರುತ್ತೇವೆ. ಈ ಆಯುರ್ವೇದ ಪದ್ಧತಿಯಲ್ಲಿ ನಾವು ವಿವಿಧ ಗಿಡಮೂಲಿಕೆಗಳಿಂದ ಔಷಧಿ ತಯಾರಿಸಿ ಇದರಿಂದಲೇ ರೋಗಿಗಳನ್ನ ಗುಣಮುಖರಾಗುವಂತೆ ಮಾಡುತ್ತಿದ್ದೇವೆ. ಇತ್ತೀಚೆಗೆ ಮಹಾಮಾರಿ ಕೊರೋನಾ ತನ್ನ ಆರ್ಭಟವನ್ನ ಮುಂದುವರೆಸಿದ್ದು, ಅದನ್ನ ತಡೆಗಟ್ಟಲು ನಾವು ಆಯುರ್ವೇದ ಚಿಕಿತ್ಸೆಯನ್ನ ನೀಡುತ್ತಿದ್ದು, ಈ ಚಿಕಿತ್ಸೆಗೆ ಪ್ರಾಣದ ಚೂರ್ಣ, ಅಮೃತ್ ಆಯಿಲ್, ವಿದಾಯ ಚೂರ್ಣ, ಪ್ರಾಣದ ಗುಳಿಗೆ ನೀಡಿ ಕೊರೋನಾ ಮುಕ್ತರನ್ನಾಗಿ ಮಾಡುತ್ತಿದ್ದೇವೆ ಎಂದರು. ಸಿಬ್ಬಂದಿಗಳು ಸಹ ಕೊರೋನಾ ರೋಗಿಗಳನ್ನ ಉತ್ತಮ ಉಪಚಾರ ನೀಡುತ್ತಿರುವುದು ಒಂದು ರೋಗಿಗಳಿಗೆ ಉತ್ಸಾಹ ನೀಡುತ್ತಿದೆ. ಈ ವೇಳೆ ಮಾತನಾಡಿದ ವೈದ್ಯರಾದ ಡಾಕ್ಟರ್ ಜೆ.ಬಿ. ಮಾನೆ, ಕೋವಿಡ್ ಪ್ರಾರಂಭವಾದಾಗಿನಿಂದ ಅನೇಕ ಕೊರೋನಾ ರೋಗಿಗಳನ್ನ ಗುಣಪಡಿಸಿದ್ದೇವೆ. ಈಗಲೂ ಕೂಡ ಚಿಕಿತ್ಸೆ ನೀಡುತ್ತಿದ್ದೇವೆ. ಆಯುರ್ವೇದ ಮತ್ತು ಅಲೋಪತಿಕ್ ಪದ್ಧತಿಯಲ್ಲಿ ನಾವು ಚಿಕಿತ್ಸೆ ನೀಡುತ್ತಿದ್ದು, ಈಗಾಗಲೇ 2ನೇ ಅಲೆಯಲ್ಲಿ ಈ ಒಂದು ತಿಂಗಳಲ್ಲಿ ಸುಮಾರು 40 ಕೊರೋನಾ ರೋಗಿಗಳನ್ನ ಗುಣಪಡಿಸಿದ್ದೇವೆ. ಆಯುರ್ವೇದ ಚಿಕಿತ್ಸೆಯ ಜೊತೆಗೆ ವ್ಯಾಯಾಮ, ಮಾನಸಿಕತೆ ಹೋಗಲಾಡಿಸಿ ಅವರಲ್ಲಿ ಧೈರ್ಯ ತುಂಬುವ ಕಾರ್ಯವನ್ನ ಮಾಡಿದ್ರಿಂದ ಅತಿ ಬೇಗನೆ ರೋಗಿಗಳು ಗುಣಮುಖರಾಗುತ್ತಿದ್ದಾರೆ ಎಂದು ಹೇಳಿದ್ರು. ಇದೇ ಯಾವುದೇ ರೋಗದ ಬಗ್ಗೆ ಹೆದರಬೇಡಿ. ಮುಂಜಾನೆ ವ್ಯಾಯಾಮ ಮಾಡಿ ಕೊರೋನಾ ರೋಗದ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ. ಕೊರೋನಾ ಪಾಸಿಟಿವ್ ಬಂದರೆ ಮಾನಸಿಕವಾಗಿ ಕುಗ್ಗದೆ ಧೈರ್ಯದಿಂದ ಇರಿ ಎಂದು ಸಾರ್ವಜನಿಕರಿಗೆ ಹೇಳಿದರು. ಯಾವುದೇ ಇನ್ಫೆಕ್ಷನ್ ಆಯ್ತಂದ್ರೆ ಕೊರೋನಾ ಅಂತ ತಿಳ್ಕೊಂಡು ನೀವು ಮಾನಸಿಕ ಮಾಡ್ಕೊಂಡು ಮನಸ್ಸಿನಾಗ ವಿಚಾರ ಮಾಡ್ಕೋತ ಮೈ ಮೇಲೆ ತೆಗಿಬೇಡ್ರಿ. ಇದೆಲ್ಲಾ ನೀವು ಎಲ್ಲಾ ತಿರಿಂದ ನೀವು ಜರ ವ್ಯವಸ್ಥಿತ ಮಂದಿ ಸಂಪರ್ಕದಾಗ ಬಂದ್ರೆ ಡಾಕ್ಟರ್, ನಿಮ್ ಫ್ಯಾಮಿಲಿ ಡಾಕ್ಟರ್ ಸಂಪರ್ಕ ಬಂದ್ರೆ ಸಡನ್ ಎಷ್ಟು ಲೌಕರಷ್ಟು ಟ್ರೀಟ್ಮೆಂಟ್ ಮಾಡ್ಕೋತೀವಿ ಅಷ್ಟು ಕೊರೋನಾ ಕ್ಯೂರ್ ಲೌಕರ ಆಗ್ತೈತಿ. ಅದೇ ನಮ್ಮ ಐ ಕೇರ್ ಅಂಡ್ ಹಾರ್ಟ್ ಕೇರ್ ಸೆಂಟರ್ ಹೇಳೋದು ಉದ್ದೇಶ ಅಂದ್ರೆ, ನಮ್ಮಲ್ಲಿ ಏನ್ ಮೆಡಿಸಿನ್ ಕೊಟ್ಟು ನಾವೇನ್ ಟ್ರೀಟ್ಮೆಂಟ್ ಮಾಡಿದೀವಿ, ದ ಪೇಷಂಟ್ಸ್ ಆರ್ ಆಲ್ ಕ್ಯೂರ್ಡ್, ದೇ ಆರ್ ಹ್ಯಾಪಿ ಅಂಡ್ ಡಿಸ್ಚಾರ್ಜ್ ಆಲ್ಸೋ. ಎಷ್ಟು ಕೊರೋನಾ ಪೇಷಂಟ್ಗಳು ಇಲ್ಲಿ ಮೋರ್ ದ್ಯಾನ್ 36 ರಿಕವರ್ ಆಗಿ ಡಿಸ್ಚಾರ್ಜ್ ಆಗಿ ಹೋಗಿದಾವ್ರಿ, ವಿಚ್ ಇಸ್ ದ ಹೈ ಸ್ಕೋರ್ ಅಬೌಟ್ 10, 15 ಅಂಡ್ ಈಗ ಸದ್ಯ ಟ್ರೀಟ್ಮೆಂಟ್ ದಾಗೂ ಏನ್ ನಾವು ವೇದಾಯು ಪ್ರಾಣದ ಟ್ಯಾಬ್ಲೆಟ್ ಆಲ್ಟರ್ನೇಟ್ ಮೆಡಿಸಿನ್ ಮಾಡಾಕದಾವ್, ಅವು ಮತ್ತ ರೆಗ್ಯುಲರ್ ಬಂದ್ ಹೊಂಟಿದಾವ್ರಿ. ಈಗ ಅದ್ ಬಿ ಅಂಡರ್ ಟ್ರೀಟ್ಮೆಂಟ್ ದಾಗ ಸಾಲ್ವ್ ಐತಿ. ನಾ ಡಾಕ್ಟರ್ ಜೆ.ಬಿ. ಬೆಸ್ಟ್ ಅಮೃತ ಆಯಿಲ್ ಅದು ಯೂಸ್ ನಾವು ಮಾಡಿ ಪೇಷಂಟ್ ಜೋಡಿ ಅಸೋಸಿಯೇಟ್ ಮಾಡಿದ್ವು. ಆಮೇಲೆ ವೇದಾಯು ಅಥವಾ ಒಂದು ಚೂರ್ಣ ಇದೆ, ಚೂರ್ಣ ಅದ ಇಮ್ಯೂನ್ ಬೂಸ್ಟರ್ ಅಂತ ಕೆಲಸ ಮಾಡ್ತಿದ್ವಿ. ಅದಕ್ಕೆ ಮೋಸ್ಟ್ ಆಫ್ ದ ಆಯುರ್ವೇದಿಕ್ ಕಂಟೆಂಟ್ ದಿಂದ ನಾವು ಅದು ಕಾಂಬಿನೇಷನ್ ತಯಾರು ಮಾಡಿದ್ವು. ಈಗ 1.5 ವರ್ಷ ಆತ್ ನಾವು ಯೂಸ್ ಮಾಡ್ತಾ ಇದೀವಿ ಇಲ್ಲಿ ಪೇಷಂಟ್ ಮೇಲೆ. ಅವು ಎಲ್ಲಾ ರಿಸಲ್ಟ್ ಎಲ್ಲ ಏನಾದ್ರೂ ಬಿ ಚಲೋ ಬಂದ ಇದು. ಪ್ರಾಣದ ಟ್ಯಾಬ್ಲೆಟ್ ಅಂತ ತಯಾರು ಮಾಡೋದು, ಆಕ್ಸಿಜನ್ ಲೆವೆಲ್ ಬ್ಯಾಲೆನ್ಸ್ ಮಾಡಿಸೋದಾಗಿ ಈ ಕಾಂಬಿನೇಷನ್ ನಿಂದ ನಾವು ಇಲ್ಲಿ ನಾವು ಐ ಕೇರ್ ಹಾರ್ಟ್ ಕೇರ್ ಸೆಂಟರ್ ದಿಂದ ನಾವು ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಮಾಡಿದ್ವಿ ವಿತ್ ಸ್ವಲ್ಪ ಆಲ್ಟರ್ನೇಟ್ ಮೆಡಿಸಿನ್, ವಿತ್ ಶಾರ್ಟ್ ಆಕ್ಟಿಂಗ್ ಮೆಡಿಸಿನ್. ಮೋಸ್ಟ್ ಆಫ್ ದಿ ಮೋರ್ ದನ್ 16 ಸ್ಕೋರ್, 19 ಸ್ಕೋರ್, 12 ಸ್ಕೋರ್, 18
ನಿಯರ್ ಟು ಮೈನರ್ ಕೊರೋನಾ ಇನ್ಫೆಕ್ಷನ್ ನಾವು OPD ಬೇಸಿಸ್ ಮೇಲೆ ಹೋಮ್ ಕ್ವಾರಂಟೈನ್ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡಿದೆವು. ಬಟ್ ವಿಚ್ ಇಸ್ ಸಿವಿಯರ್ ನಮ್ಮಲ್ಲಿ ಯಾರು ಫೇತ್ ಇಲ್ಲ, ಶ್ರದ್ಧಾ ಇದೆ. ಪೇಷಂಟ್ ಎಲ್ಲಿ ಹೋಗ್ತಾ ಇಲ್ಲ, ನಡು ಹಿಂಗ್ ಪರಿಸ್ಥಿತಿ ಹೋಗಿ ಎಲ್ಲೂ ಬೇಡ್ ಇಲ್ಲ ಆಗಿದ್ದು, ಪೇಷಂಟ್ ಏನೋ ಆಪ್ಷನ್ ಇಲ್ಲ ಆಗಿದ್ದು. ಆ ಟೈಮ್ನ ಅದೇ ಟೈಮ್ಗೆ ನಾವು ಸರ್ವಿಸ್ ಮೇನ್ ಕೊಟ್ಟದವ ಅಂದ್ರೆ ಅವಾಗ ನಮಗೆ ನಿರ್ವಾಹ ಇಲ್ಲದೆ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಮಾಡೋದು ಅವರಿಂದ ಅವ್ರ ಫೇತ್ ಸಲುವಾಗಿ ನಾವು ಇದ್ರಾಗಿರೋದು ಮತ್ತು ಅವ್ರ ಸರ್ವಿಸ್ ಬಿ ಕೊಟ್ಟೋದು. ಅದ್ರಾಗ ನಮ್ಗೆ ಎಲ್ಲಕ್ಕಿಂತ ಹೆಚ್ಚು ಮಹತ್ವದ ಇದ್ರಾಗ ಸಪೋರ್ಟ್ ಆಯ್ತಂದ್ರೆ ನಮ್ಮ ಸ್ಟಾಫ್ ಅದ್ರಿ. ಅದ್ರಾಗ ಸ್ಟಾಫ್ ಏನು ವಿಚಾರ ಮಾಡೋದು ನಾವು ಸಪೋರ್ಟ್ ಮಾಡೋರು, ಅದ್ರಾಗ ನಾವು ಸರ್ವಿಸ್ ಚಲೋ ಕೊಟ್ಟು ಪೇಷಂಟ್ ಆರಾಮಾಗಿ ಹೋಗ್ತೀವಿ. ನಮ್ಮ ಉದ್ದೇಶ ಹೇಳೋದಂದ್ರೆ ಏನ, ಒಂದು ಆಯುರ್ವೇದಿಕದ ಪದ್ಧತಿಯಲ್ಲಿ ಟ್ರೀಟ್ಮೆಂಟ್ ಪ್ಲಸ್ ಅಲೋಪತಿಕ್ ಇದು ಕಾಂಬಿನೇಷನ್ದಾಗ ಟ್ರೀಟ್ಮೆಂಟ್ ಮಾಡೋದಂದ್ರೆ ಪೇಷಂಟ್ಗೆ ರಿಸಲ್ಟ್ ಲವಕರ್ ಫಾಸ್ಟ್ ಬರ್ತೈತಿ. ಯಾಕಂದ್ರೆ ಒಂದು ಹೇಳಿದಾಗ ಒಂದು ಸ್ತೋತ್ರ ಇದೆ, ಶ್ಲೋಕ ಇದೆ, ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತ್ರೆ ನಮ ಅಮೃತ ಕಲಶ ಆಸ್ತಾಯ ಸರ್ವ ಆಮಯ ವಿನಾಶನಾಯಕ ಶ್ರೀ ತರುಲಕ್ಯ ನಾಥಾಯ ಮಹಾವಿಷ್ಣುಯ ನಮ ಮಹಾವಿಷ್ಣುಯ ನಮ ಅಂದ್ರ ಪಂಚ ಮಹಾಭೂತಿ ಪಂಚೇಂದ್ರಿಯ ಸಪ್ತ ಧಾತುದಾಗ ಒಂದ ಕ್ರಿಯೆ ಆಗುದಂದ್ರ ಅದು ಆಕ್ಸಿಜನ್ ಲೆವೆಲ್. ಈಗ ನಾವು ಆಕ್ಸಿಜನ್ ಲೆವೆಲ್ ಸಲುವಾಗಿ ನಾವು ನಾ ಬೈನವಾಗ ಪ್ರಾಣದ ಪುಡಿ ನಾ ತಗೊಂಡ್ ಬಳಕ ಕಡಿಮೆ ಐತೆ ಅನ್ನೋದ ನಾನು ಬರ್ನ ಅವಾಗ ನನಗೆ ಬ್ಯಾನ್ ನೋವು ಈಗ ಆಕ್ಸಿಜನ್ ಇತ್ತು, ಯಾಕೆ ಅನ್ನೋ ಬ್ಯಾನ್ ನೋವು ಅವರನ್ನ ಒಳಗಾಡ್ತಿತ್ತು. ಇದರಿಂದ ನನಗೆ ಅಟ್ಟೆನೋ ಜಾನ್ ಒಮ್ಮೆ ಎವರೇಜ್ ಹಿಡಿದೈತಿ. ಅಟ್ಟೆನೋ 98 99 ಹಿಂಗೆ ಬರ್ಕೋತ ಬಂದವ. ಬಾಕಿ ಎಲ್ಲ ಈಗೇನು ತ್ರಾಸ ಇಲ್ರಿ, ಈಗ ಏನೂ ತ್ರಾಸಿಲ್ಲ, ರಿಕವರ್ ಆಗಿರಿಲ್ಲ, ರಿಕವರಿ ಆಗಿದೆ. ಆಕ್ಸಿಜನ್ ಇಲ್ದನ ರಿಕವರ್ ಆಗಿರಿ. ಆಕ್ಸಿಜನ್ ಈಗ ನನಗೆ ಮತ್ತೆ ಬಾಕಿ ಮುಂದಿನ ವೆಂಟಿಲೇಟರ್ ಆಕ್ಸಿಜನ್ ಇದಾದ ಕೊಡಬೇಕಾದ ಪರಿಸ್ಥಿತಿ ಬರಲಿಲ್ಲ. ಮುಂದಿನ ಟ್ರೀಟ್ಮೆಂಟ್ಗೆ ಏನು ಹೋಗೋದು ಗರ್ದಾಗಲಿಲ್ಲ. ಇವ್ರು ಕೊಡೋ ಚಿಕಿತ್ಸೆ ಸಂಪೂರ್ಣ ಗುಣಕಾರಿ ಆಗಿದೆ. ನನ್ನ ಮಗ ಜೀವಾನಂ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಜೀವಾನಂ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲ ನೋವು ನಲಿವಿನ ಒಳಗೂ ನಾನು ಕಂಡ ಲೋಕವೆಲ್ಲ ತಾಯಿಯೊಬ್ಬಳೇ. ನನಗೂ ಒಬ್ಬ ತಂದೆ ಇರುವ, ಕಾಣಲಿಕ್ಕೆ ಬಂದೇ ಬರುವ ಎಂಬ ಕಥೆಗೆ ಒಪ್ಪಲಿ ಹೇಗೆ ಬಂದ ಕೂಡಲೇ. ಜೊತೆ ಬಾಳದ ಅಪ್ಪನ ದ್ವೇಷಿಸಲೇ, ಜಗ ಮೆಚ್ಚಿದ ಅವನನ್ನು ಪ್ರೀತಿಸಲೇ. ಕಣ್ಣಲ್ಲಿ ಕಣ್ಣಿಟ್ಟಾಕ್ಷಣವೇ ಕಣ್ಣೀರಿನ ಹನಿಗಳೇ ಹೇಳುತ್ತಿವೆ, ನನ್ನ ಹೆತ್ತವ ಒಬ್ಬ ದೇವರು ನಾ ದೇವ. ಶಿವಕುಮಾರ್ ದಳ್ವಿ, ಸತ್ಯಂ ನ್ಯೂಸ್, ಕಾಗವಾಡ್.